ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್. ನಾವು ಬಂದಿದ್ದೀವಿ ಇವತ್ತು ಮಡಗಾಸ್ಕರ್ನ ಸ್ಟ್ರೀಟ್ ಫುಡ್ನ ನಿಮಗೆ ತೋರಿಸೋದಕ್ಕೆ ಹಾಗೆ ಎಂಜಾಯ್ ಮಾಡೋದಕ್ಕೆ. ನಾನು ಟೇಸ್ಟ್ ಮಾಡಿದಂತಹ ಅತ್ಯಂತ ರುಚಿಯಾದ ಒಂದು ಕ್ಯಾಂಟೀನಿಗೆ ಬಂದಿದ್ದೀನಿ. ಸಂಜೆ 7:30 ಸಮಯ. ಇಲ್ಲೆಲ್ಲ ಬೇಗ ಊಟ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಡಿಶ್ಶು ಅದ್ಭುತವಾಗಿರುತ್ತೆ. ಪ್ರತಿಯೊಂದು ರುಚಿ ನೋಡೋಣ, ಪ್ರತಿಯೊಂದು ಟೇಸ್ಟ್ ನೋಡೋಣ, ಎಲ್ಲ ತೋರಿಸ್ತೀನಿ, ರೇಟ್ ಗೀಟ್ ಎಲ್ಲ ಹೇಳ್ತೀನಿ, ಬನ್ನಿ. ಈ ಒಂದು ಹೋಟೆಲ್ ಹೆಸರು ಕಾರ್ಗೋಟ್ ಸಫೀದಿ ಅಂದ್ಬಿಟ್ಟು. ನೋಡಿ ಎಷ್ಟು ಫುಲ್ ಇದೆ ಅಂತ ಹೋಟೆಲು. ಫುಲ್ ಸಂಪೂರ್ಣವಾಗಿ ಜಾಮ್ ಪ್ಯಾಕ್ಡು. ಇವಾಗಲೇ ಇನ್ನೂ ಹೋಗ್ತಾ ಜಾಸ್ತಿ ಜನ ಆಗ್ತಾರೆ. ಇಲ್ಲೂ ಜನ, ಎಲ್ಲ ಕಡೆನೂ ಜನ. ಸೊ ಇಲ್ಲಿ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಫಸ್ಟ್ ತೋರಿಸ್ತೀನಿ. ಸೊ ಅದನ್ನು ಬ್ರೂಷೆಟೆ ಅಂತ ಹೇಳ್ತಾರೆ. ಬ್ರೋ, ಶೋ ಮಿ ದಿಸ್ ಒನ್. ನೋ, ಫುಲ್ ಪ್ಲೇಟ್. ನೋ ಪ್ಲೇಟ್. ಸೊ ಈ ಒಂದು ಡಿಶ್ನ ಬ್ರೂಷೆಟೆ ಅಂತ ಹೇಳ್ತಾರೆ. ನಮ್ಮ ಬಾರ್ಬಿಕ್ಯೂ ಥರ ಬಹಳ ರುಚಿಯಾಗಿರುತ್ತೆ. ಅದನ್ನು ಕೆಂಡದಲ್ಲಿ ಆ ರೀತಿ ಸುಟ್ಟು ಮಾಡಿಕೊಡ್ತಾರೆ. ಅದರ ಜೊತೆಗೆ ಒಂದು ಚಟ್ನಿ ಕೊಡ್ತಾರೆ. ಯಾವ ಚಟ್ನಿ ಅಂದರೆ ಈ ಒಂದು ಪೀನಟ್ ಚಟ್ನಿ. ಆಹಾ, ಆಯಿತಾ? ಅದು ನೋಡಿ, ನೂಡಲ್ಸು ಮತ್ತು ಸ್ಪೆಗೆಟಿ, ಮ್ಯಾಕ್ರೋನಿ ಮತ್ತು ಅದೇನು ಕಂಪೋಸೆ ಅಂತ ಕರೀತಾರಲ್ಲ, ಅದು ಬಹಳ ರುಚಿಯಾಗಿರುತ್ತೆ ಇಲ್ಲಿ. ಸೊ ಇವರ ಮೊದಲ ಡಿಶ್ಶು, ಇದರ ಹೆಸರು ಕಂಪೋಸೆ ಅಂದ್ಬಿಟ್ಟು. ನೋಡಿ ಹೆಂಗೆ ಕಲರ್ ಆಗಿದೆ ಅಂತ. ವೆರಿ ಗುಡ್. ತೊಗೊಂಡೋಗ್ತಾರೆ ಮೇಡಮ್ ಆರ್ಡ್ರಿಗೆ. ಇದು ಸೂಪ್ ವಿತ್ ನೂಡಲ್ಸು, ಬಹಳ ರುಚಿಯಾಗಿರುತ್ತೆ ಇವ್ರದ್ದು. ಹಾಕೊಡ್ತಾರೆ ನೋಡಿ. ಆಹಾ, ಬಿಸಿ ಸೂಪು. ಅದಾದಮೇಲೆ ಇಲ್ಲೇ ಇವರು ಹೋಮ್ ಮೇಡ್ ಜ್ಯೂಸ್ಗಳನ್ನ ಮಾಡ್ತಾರೆ, ಈ ಥರ ಬಾಟ್ಲಲ್ಲಿ ತುಂಬಿಸಿ. ಅದನ್ನು ಕೂಡ ಟ್ರೈ ಮಾಡೋಣ. ಓನರ್ ಅವರ ಹೆಸರು ಸಫೀದಿ ಅಂದ್ಬಿಟ್ಟು, ಅವ್ರದ್ದೇ ಈ ಹೋಟ್ಲು. ಸಫೀದಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲದನ್ನು ಕೆಂಡದ ಒಲೆಯಲ್ಲಿ ಕುಕ್ ಮಾಡ್ತಾರೆ. ಬಹಳ ವಿಶೇಷ ಅದು. ಇವರ ಹೈಲೈಟ್ ಡಿಶ್ ಅಂತಲೇ ಕರಿಬೋದು. ಇದರ ಹೆಸರು ನೇಮ್ ಅಂದ್ಬಿಟ್ಟು. ಇದನ್ನು ಬಹಳ ಅದ್ಭುತವಾಗಿ ಮಾಡ್ತಾರೆ. ಒಳಗೆ ಈರುಳ್ಳಿ ಫೀಲಿಂಗ್ ಇರುತ್ತೆ. ಅದನ್ನು ಟೇಸ್ಟ್ ಮಾಡಿಸ್ತೀನಿ ನೋಡಿ ಇವಾಗ. ಎಲ್ಲದಕ್ಕಿಂತ ಅದ್ಭುತ ಅಂದರೆ ಇವರ ಫ್ರೆಂಚ್ ಫ್ರೈಸು ಬಹಳ ರುಚಿಯಾಗಿರುತ್ತೆ ರೀ. ಮೊರೊಂಡಾವದ ಮೇನ್ ರೋಡಲ್ಲೇ ಈ ಒಂದು ಶಾಪ್ ಇದೆ. ಮೇಜೋ ಪಂಜು ಅನ್ನೋ ಜಾಗದಲ್ಲಿ, ಅದರ ಪಕ್ಕದಲ್ಲೇ ಸಂಜೆ 6 ಗಂಟೆ ಮೇಲೆ ಈ ಹೋಟ್ಲು ಶುರುವಾಗುತ್ತೆ. ಈ ಮೇಡಮ್ ಹೋಟ್ಲು ಸಪ್ಲೈಯರು, ಇವರು ಅಷ್ಟೇ. ಇವರ ಮೇನ್ ಡಿಶ್ಶು ಸೂಪ್ ನೂಡಲ್ಸು ಆಲ್ರೆಡಿ ಫಿನಿಶು. ಜಸ್ಟ್ 1 hour ಎಲ್ಲ ಫಿನಿಶ್ ಆಗಿ ಹೋಗಿದೆ. ಅಷ್ಟು ಡಿಮ್ಯಾಂಡ್ ಇವ್ರ ಹೋಟ್ಲಿಗೆ. ಇಲ್ಲಿನ ಅತ್ಯಂತ ಪಾಪ್ಯುಲರ್ ಆದ ಬ್ರೂಷೆ ಆರ್ಡರ್ ಮಾಡಿದ್ದೀವಿ ನಾವು. ಬರುತ್ತೆ ನೋಡಿ. ಬಂತು ನಮ್ಮ ನೇಮೆ ಬಂತು. ವಾವ್, ಇದೇ ಇಲ್ಲಿಯ ಫೇವ್ರೆಟ್ ಡಿಶ್ಶು. ನೋಡಿ ಎಷ್ಟು ಸಖತ್ತಾಗಿದೆ ಅಂತ ನೋಡೋದಕ್ಕೆ. ಇದಕ್ಕೆ ಜೊತೆಗೆ ಈ ಒಂದು ಕಡಲೆ ಬೀಜದ ಚಟ್ನಿ ಕೊಡ್ತಾರೆ. ಹಾಗೆ ಪಕ್ಕದಲ್ಲಿ ಖಾರ, ಉಪ್ಪು ಎಲ್ಲ ಇಟ್ಟಿದ್ದಾರೆ. ನಮ್ಮ ಜೊತೆಗಿದ್ದಾರೆ ನಮ್ಮ ಭಾರತೀಯ ಸ್ನೇಹಿತರಾದ ಮಿನ್ಹಾಲ್ ಅವರು. ನಿನ್ನೆ ಅವ್ರ ಮನೇಲಿ ಊಟ ಹಾಕಿದ್ರು. ಎಸ್ಟರ್ಡೇ ಯು ಫೆಡ್ ಮೀ, ಟುಡೇ ಐ ಆಮ್ ಗೋನ್ ಟು ಫೀಡ್ ಯು. ಓಕೆ ಬ್ರೋ, ಲೆಟ್ಸ್ ಹಾಗ್ ಆನ್ ಟು ದ ನೇಮೆ. ವಾವ್, ನೇಮ್ ಸಿಕ್ಕಾಪಟ್ಟೆ ಎಣ್ಣೆ ಇದೆ, ಆದರೆ ತುಂಬ ರುಚಿ ಇದೆ. ಒಳಗೆ ಏನಂದರೆ ಈರುಳ್ಳಿಯ ಫಿಲ್ಲಿಂಗ್ ಇರುತ್ತೆ. ಎಷ್ಟು ಬಿಸಿದೆ ಅಂದರೆ ಇಟ್ಕೊಳಕ್ಕಾಗ್ತಲ್ಲ ಕೈಯಲ್ಲಿ. ಪೈಪಿಂಗ್ ಹಾಟ್. ಇದೊಂಥರ ಸಮೋಸಾನೂ ಅಲ್ಲ, ಕಚೋರಿನೂ ಅಲ್ಲ, ಬೋಂಡಾ ಬಜ್ಜಿನೂ ಅಲ್ಲ, ಎಲ್ಲಾದ್ರೂ ಮಧ್ಯ ಸ್ಪ್ರಿಂಗ್ ರೋಲ್ ಥರ ಅಂದ್ಕೊಳ್ಳಿ. ಒಳಗೆ ಆನಿಯನ್ ಫಿಲ್ಲಿಂಗ್ ಇರುತ್ತೆ. ಮಸ್ಟ್ ಟ್ರೈ ರೀ, ಇದು ಮಾತ್ರ ಮಸ್ಟ್ ಟ್ರೈ. ಇದನ್ನು ಏನು ಮಾಡಬೇಕಂದ್ರೆ ಹಿಂಗೆ ತೊಗೊಂಡು ಈ ಒಂದು ಪೀನಟ್ ಸಾಸಲ್ಲಿ ಅದ್ದಬೇಕು ನೋಡಿ. ಆಹಾ, ಅದ್ದದ ಮೇಲೆ ಮಲಗಾಸಿ ಕುಸೀನು ಸೌತ್ ಈಸ್ಟ್ ಏಷ್ಯನ್ ಕುಸೀನ್ ಕೂಡ ಇನ್ಸ್ಪೈರ್ಡ್ ಇದೆ. ಅದಕ್ಕೆ ಇಲ್ಲಿ ಗ್ರೌಂಡ್ನಟ್ ಚಟ್ನಿ ಎಲ್ಲ ಬಳಕೆ ಮಾಡ್ತಾರೆ. ಇಷ್ಟು ದಿವಸ ಓಡಾಡಿದ್ದೀನಿ ಮಡಗಾಸ್ಕರಲ್ಲಿ. ಮೊರೊಂಡೋವಾಗಿ ಸಿಗದಂತಹ ಸ್ಟ್ರೀಟ್ ಫುಡ್ ಎಲ್ಲೂ ಸಿಗಲಿಲ್ಲ. ಬೆಸ್ಟ್ ಅಂತ ಕರಿಬೋದು. ನೀವು ಬಂದಾಗ ಮೊರೊಂಡೋವಾಗೆ ಟ್ರೈ ಮಾಡಿಬೇಡಿ. ಹಾಟ್ ಬ್ರೋ? ಯೆಸ್, ವೆರಿ ಹಾಟ್. ಟೇಬಲ್ ಮೇಲೆ ಇವರ ಮೇನ್ ಡಿಶ್ಶು ಕಂಪೋಸೆ ಕೂಡ ಬಂದಿದೆ. ಕಂಪೋಸಲ್ಲಿ ಏನಿದೆ, ನೂಡಲ್ಸ್ ಇದೆ, ಮ್ಯಾಶ್ಡ್ ಪೊಟ್ಯಾಟೊ ಇದೆ, ಕ್ಯಾರೆಟ್ ತುರಿ ಇದೆ, ಆಮೇಲೆ ಮ್ಯಾಕ್ರೋನಿ ಇದೆ, ಮತ್ತು ಇನ್ನೊಂದು ತುಂಬ ಮ್ಯಾಶ್ ಪೊಟ್ಯಾಟೋಸ್ ಇದೆ. ಜೊತೆಗೆ ಅದ್ರ ಜೊತೆ ಸೂಪ್ ಕೊಟ್ಟಿದ್ದಾರೆ.
ಇದು ಸ್ವಲ್ಪ ಫ್ರೆಂಚ್ ಕನೆಕ್ಷನಿಂದ ಇನ್ಸ್ಪೈರ್ ಆಗಿರುವಂತಹ ಡಿಶ್. ಇದು ಸೌತ್ ಈಸ್ಟ್ ಏಷ್ಯನ್ನಿಂದ ಇನ್ಸ್ಪೈರ್ ಆಗಿರೋದು, ಇದು ಫ್ರೆಂಚಿಂದ. ಸೂಪು ಬಿಡಿ ಎಲ್ಲದರಿಂದ ಇನ್ಸ್ಪೈರ್ಡ್. ತಲಾಂತರಗಳಿಂದ ಸೂಪ್ ಇದೆ. ಇದು ಇವರ ಸ್ಪೆಷಲ್ ಜ್ಯೂಸಸ್ಸು. ಇದು ಲೆಮನೇಡು, ಇವರೇ ಮಾಡೋ ಹೋಮ್ ಮೇಡ್ ಲೆಮನೇಡು, ಕೋಕೋಕೋಲಾ ಬಾಟ್ಲಲ್ಲಿ ಕೊಡ್ತಾರೆ. ಇದು ಗರಾನ ಅಂತ ಇನ್ನೊಂದು ಜ್ಯೂಸು. ಸೊ ಇವೆರಡು ಕೊಟ್ಟಿದ್ದಾರೆ ಊಟದ ಜೊತೆಗೆ. ಈ ಒಂದು ಹಾಟ್ ಬಿಸಿ ಊಟದ ಜೊತೆಗೆ ಚಿಲ್ಡ್ ಡ್ರಿಂಕ್. ಬಿಸಿ ನೇಮೆ ತಿಂದಾದ್ಮೇಲೆ ತಣ್ಣಗಿರೋ ಕೋಲ್ಡ್ ಡ್ರಿಂಕು. ಚಿಯರ್ಸ್ ಬ್ರೋ. ಆಹಾ ಮೊರೊಂಡವಾದ ಶೆಕೆಗೂ ಈ ಒಂದು ಕೂಲ್ ಡ್ರಿಂಕ್ಗೂ ವಾಡ ಕಾಂಬಿನೇಷನ್. ಈಗ ನೆಕ್ಸ್ಟ್ ಊಟ ಬಂದಿದೆ, ಅದರ ಹೆಸರು ಬ್ರೂಷೆಟ್ಟೆ ಅಂತ. ನೋಡಿ ಇದು ಇಲ್ಲಿನ ಮೇನ್ ಬಾರ್ಬಿಕ್ಯೂ ಡಿಶ್ಶು. ಬಹಳ ಸಕ್ಕತ್ತಾಗಿರುತ್ತೆ. ಹೇಗೆ ಕಡ್ಡಿಗಳಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನು ಟೇಸ್ಟ್ ಮಾಡೋಣ ಇವಾಗ. ಲೆಟಸ್ ಟೇಸ್ಟ್ ಬ್ರೂಷೆಟ್ಟೆ. ಹೆಂಗೆ ತಿನ್ನೋದು ಇದನ್ನು? ಒಂದು ಕಡ್ಡಿ ತೊಗೊಳ್ಳೋದು, ಹಿಂಗೆ ಅಲ್ಲಾಡ್ಸೋದು. ಸ್ವರ್ಗಕ್ಕೆ ಆರ್ತಾ ಇರೋದು. ಆಲ್ಮೋಸ್ಟ್ ಎಲ್ಲ ಡಿಶಸ್ಸು ಟ್ರೈ ಮಾಡ್ತಾ ಇದ್ದೀವಿ ಇವತ್ತು ನಿಮಗೆ ತೋರಿಸೋದಕ್ಕೋಸ್ಕರ. ಈ ಹೋಟೆಲ್ದು ರಿವ್ಯೂ ಟಾಪ್. ಇಲ್ಲಿನ ಅತ್ಯಂತ ಫೇಮಸ್ ಆದ ಕಂಪೋಸೆಯನ್ನು ರುಚಿ ನೋಡುವಂತಹ ಸಂದರ್ಭ. ಈ ಒಂದು ಸ್ಪೆಗೆಟಿನ ತೊಗೊಂಡು ಆಯಿತಾ, ಮ್ಯಾಶ್ಡ್ ಪೊಟ್ಯಾಟೋಸ್ ಜೊತೆ ಮಿಕ್ಸ್ ಮಾಡಿ, ಅದಾದಮೇಲೆ ಕ್ಯಾರೆಟ್ ತುರಿಗಳ ಜೊತೆ ಮಿಕ್ಸ್ ಮಾಡಿ, ಇನ್ನೊಂದು ರೀತಿಯ ಚೀಸಿ ಮ್ಯಾಶ್ಡ್ ಪೊಟ್ಯಾಟೋಸ್ ಜೊತೆ ಮಿಕ್ಸ್ ಮಾಡಿ, ಅದಾದಮೇಲೆ ಮ್ಯಾಕರೋನಿಯನ್ನು ಎತ್ಕೊಂಡು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಇದು ಕಂಪೋಸೆ. ಬಾಯಲ್ಲಿ ಎಲ್ಲ ಒಟ್ಟಿಗೆ ಬ್ಲಾಸ್ಟ್ ಆದಂಗೆ ಮಲ್ಟಿಪಲ್ ಆರ್ಗ್ಯಾಸಮ್ಸ್ ಥರ, ಫುಡ್ ಆರ್ಗ್ಯಾಸಮ್. ಬಹಳ ರುಚಿಯಾಗಿದೆ. ಬೇರೆ ಕಡೆ ಎಲ್ಲ ಕಡೆ ಕಂಪೋಸೆ ತಿಂದೆ, ಅಲ್ಲಿ ಸ್ಪೈಸಸ್ ಇರ್ತಾ ಇರಲಿಲ್ಲ. ಇವರು ಪೆಪ್ಪರ್ ಹಾಕಿದ್ದಾರೆ ಮತ್ತು ಸಾಲ್ಟ್ ಪರ್ಫೆಕ್ಟ್ ಆಗಿದೆ. ಬಹಳ ರುಚಿಯಾಗಿದೆ ರೀ, ಬಹಳ ರುಚಿಯಾಗಿದೆ. ಇವರ ಎಲ್ಲ ಮೆನು, ಯಾವೊಂದು ಮೆನುನೂ ಚೆನ್ನಾಗಿಲ್ಲ ಅನ್ನೋ ಮಾತೇ ಇಲ್ಲ. ಇವ್ರ ರೆಸ್ಟೋರೆಂಟಿಗೆ ಬಂದರೆ ಎಲ್ಲ ಆರ್ಡರ್ ಮಾಡಿ, ಆಮೇಲೆ ಬಿಲ್ ಎಷ್ಟಾಗುತ್ತೆ ಪ್ರತಿಯೊಂದಕ್ಕೂ ಆಮೇಲೆ ಹೇಳ್ತೀನಿ. ಎಲ್ಲ ಬಡ್ದು ಬಾಯಿಗೆ ಹಾಕೊಂಡಿದ್ದೀವಿ ರೀ, ಏನೂ ಬಿಟ್ಟಿಲ್ಲ. ಕೊನೆಯದಾಗಿ ಲಾಸ್ಟ್ ಸಿಪ್ಪು ಲೆಮನೇಡ್ ಇಟ್ಕೊಂಡಿದ್ದೀನಿ. ಜೀವನ ಪಾವನ, ಸೂಪರ್. ಇವತ್ತು ಮಾಡಿರೋ ಊಟಕ್ಕೆ ಅಟ್ಲೀಸ್ಟ್ 25-30 ಕಿಲೋಮೀಟ್ರ್ ಓಡಬೇಕು, ಒಂದು 1000 ಪುಷಪ್ಸ್ ಮಾಡಬೇಕು, ಒಂದು 1500 ಸ್ಕ್ವಾಟ್ಸ್ ಮಾಡಬೇಕು. ಇಲ್ಲ ಅಂದರೆ ಕರಗಲ್ಲ, ಚಾನ್ಸೇ ಇಲ್ಲ. ಅಷ್ಟು ಕ್ಯಾಲರಿ ಇಂಟೇಕ್ ಆಗಿದೆ. ಸೊ ಇಷ್ಟೆಲ್ಲ ಬಡದ ಬಾಯಿ ಹಾಕೊಂಡಿದ್ದಕ್ಕೆ ಬಿಲ್ ಎಷ್ಟು ಗುರು? ಬಿಲ್ ಎಷ್ಟು? ಬ್ರೋಶೆಟ್ ಫುಲ್ಲು, ನೇಮ ಫುಲ್, ಕೋಪರ್ ಸುನೆ ನಕುವ, ಶಿಯನಕ್ತೇಲ್, ಶೈ, ಶೆತ್ತು. 15,000 ಬಿಲ್ಲು. ವೆರಿ ಗುಡ್. ಬಹಳ ದೊಡ್ಡ ಬಿಲ್ಲು, ಆದರೆ ಚಿಕ್ಕದಾಗಿ. 15,000 ಅಂದರೆ ಎಷ್ಟಾಯಿತು ಗೊತ್ತಾ? 300 ರೂಪಾಯಿ. ಇಷ್ಟೆಲ್ಲ ಬಡದು ಬಾಯಿ ಹಾಕೊಂಡಿದ್ದಕ್ಕೆ ನಮಗೆ ಬಂದ ಬಿಲ್ಲು 300 ರೂಪಾಯಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸ್ವೀಟ್ ಆ್ಯಂಡ್ ಬ್ಯೂಟಿಫುಲ್ ಸಪ್ಲೈಯರ್ ಹೆಂಗಿದ್ದಾರೆ. ಒಡಿಸೆ. ಧನ್ಯವಾದ, ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ 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 ಮೇಡಮ್, ಟೇಕ್ ಕೇರ್. ಸೊ ಇದು ಈ ಒಂದು ರೆಸ್ಟೋರೆಂಟ್ನ ರಿವ್ಯೂ. ಈ ಊರಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ರೀ, ಅದೊಂದು ಪ್ರಾಬ್ಲಮ್ಮು. ರಾತ್ರಿ ಹೊತ್ತು ಎಲೆಕ್ಟ್ರಿಸಿಟಿ ಇರಲ್ಲ. ಅದರ ಮಧ್ಯಾಹ್ನ ಜನಗಳು ಬಂದು ಒಳ್ಳೆ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಅಂದರೆ ಈ ರೆಸ್ಟೋರೆಂಟ್ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿ. ಲಾಂಗ್ ಲಿವ್ ಸ್ಟ್ರೀಟ್ ಫುಡ್. ಕೊನೆಗೂ ಕರಾವಳಿ ನಗರವಾದ ಮೊರೊಂಡವದಿಂದ ಹೊರಡುವಂತಹ ಸಮಯ. ಭಾರತೀಯ ಮುಸ್ಲಿಂ ಕುಟುಂಬ, ಕಲ್ಲಂಗಡಿಯ ಕತೆ, ಊಟಕ್ಕೆ ಮೀನು, ಮದುವೆಗೆ ಹೆಣ್ಣು. ತಪ್ಪದೇ ಎಪಿಸೋಡ್ ನೋಡಿ, ಸಖತ್ ಮಜಾ ಇದೆ. ಹಾಗೆ 5,000 ವರ್ಷ ಬದುಕುವಂತಹ ಮರ. ಬಾಬ್, ಇದನ್ನಂತ ಮಾತ್ರ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ತಪ್ಪದೆ ನೋಡಿ. ಬಸ್ ತೊಗೋತಾ ಇದ್ದೀನಿ, ಸೋಟ್ರಾನ್ಸ್ ಅನ್ನೋ ಬಸ್ಸು. ಒಟ್ಟು 370 ಕಿಲೋಮೀಟ್ರು. ಆದರೆ ರೀಚ್ ಆಗೋದಕ್ಕೆ ಬೇಕಾಗಿರೋ ಸಮಯ ಕೇವಲ 19 ಗಂಟೆ.
ಯಪ್, ಅದು ಬೇರೆ ಬಾರಿ ಬಾರಿ ಡೇಂಜರಸ್ ಸಿಚುವೇಶನ್ಸ್ ಇರುತ್ತೆ, ನೋಡಿ ಬನ್ನಿ. ಹದಿನೆಂಟು ಗಂಟೆಗಳ ಅತ್ಯಂತ ಕಠಿಣವಾದ ಮಡಗಾಸ್ಕರ್ ರೋಡ್ ಜರ್ನಿಯನ್ನು ಸುಧಾರಿಸ್ಕೊಳ್ಳೋದಕ್ಕೆ 1.5 ದಿವಸ ಕಾಲಾವಕಾಶ ಬೇಕಾಯ್ತು ರೀ. ನಿದ್ದೆ ಮಾಡದೆ ಎದ್ದೆ, ಜ್ವರ ಬಂದಿರೋ ಥರ ಫೀಲಿಂಗು, ಸಿಕ್ಕಾಪಟ್ಟೆ ಒದ್ದಾಟ. ಅಂತೂ ಇಂತೂ ಮತ್ತೆ ರೆಡಿಯಾಗಿದ್ದೀನಿ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ಮಡಗಾಸ್ಕರ್ ದೇಶದಲ್ಲಿ ನನ್ನ ಕಡೆಯ ದಿನ. ನಾನು ಹೋಗ್ತಾಯಿದ್ದೀನಿ ಏರ್ಪೋರ್ಟ್ಗೆ. ನಮ್ಮ ಜೊತೆಗೆ ಒಬ್ಬರು ಫ್ರೆಂಡ್ ಬಂದಿದ್ದಾರೆ ಡ್ರಾಪ್ ಮಾಡೋದಕ್ಕೆ. ಬೆಳಗಿನ ಮಾರ್ಕೆಟು, ಮಧ್ಯಾಹ್ನ 3 ಗಂಟೆಗೆ ನನ್ನ ಫ್ಲೈಟು. ಸೊ ನಾವು ಗೊತ್ತಲ್ಲ ಲೋಕಲ್ಲು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ಹೋಗೋ ಮುಂಚೆ ಒಂದು ಬಬಲ್ ಟೀ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಹಾಯ್ ನೋಡಿ, ಇವ್ರು ನಮ್ಮ ಫ್ರೆಂಡು. ಈಗ ನಮಗೋಸ್ಕರ ಟೀ ಕೊಡ್ತಾರೆ. ಯುವರ್ ಸಿಸ್ಟರ್? ಹಾಂ, ಓಕೆ, ಫ್ರೆಂಡ್ಸ್. ಹಾಂ, ಓಕೆ. ಇಲ್ಲಿ ಬಬಲ್ ಟೀ ತೊಗೊಂಡು ಹೊರಡ್ತೀವಿ. ಸೊ ನನಗೆ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೋತಾ ಇದ್ದೀನಿ. ವಾಟ್ ಯು ವಾಂಟ್? ಬಬಲ್ ಟೀ? ನೋ, ಯು ಟೇಕ್ ಬಬಲ್ ಟೀ. ಸೊ ನೋಡಿ, ಈ ಒಂದು ದೇಶದಲ್ಲಿ ಹೆಣ್ಮಕ್ಳು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎಲ್ಲ ಕಡೆಯೂ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿರೋದು ಹುಡುಗಿರೇನೆ. ಇಲ್ಲಿ ಕೇಕ್ ಮಾರ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಇಸ್ ದಿಸ್ ಕಾಲ್ಡ್? ಕೇಕ್? Millefeuille. And what is this? This is Chinese, no? Yes, it's Chinese. Huh? Say hello. Say hi. ಒಂದು ವಿಷಯನ ನೀವು ಎಲ್ಲರೂ ನೆನ್ಪಿಟ್ಕೋಬೇಕು. ಅದೇನಪ್ಪ ಅಂದರೆ, ಮಡಗಾಸ್ಕರ್ಗೆ ಬಂದರೆ ಸಂಪೂರ್ಣವಾಗಿ ಕ್ಯಾಶ್ ಎಕಾನಮಿ. 99.99% ಅಲ್ಲ, 100% ನಿಮಗೆಲ್ಲೂ ಕಾರ್ಡ್ ತೊಗೊಳ್ಳಲ್ಲ. ಸೊ ನೀವು ಬ್ಯಾಂಕ್ ಕಾರ್ಡನ್ನ ತೊಗೊಂಬರ್ಬೇಕು. ಆಮೇಲೆ ಬ್ಯಾಂಕ್ ಕಾರ್ಡಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದೇನಪ್ಪ ಅಂದರೆ, ಪ್ರತಿ ಸಲ ನೀವು ದುಡ್ಡನ್ನು ತೆಗೆದಾಗ ನಿಮಗೆ 10,000 ಅರಿಯರಿ ಅಥವಾ 200 ರೂಪಾಯಿನ ಚಾರ್ಜಸ್ ತೊಗೋತಾರೆ. ಸೊ ಅದಕ್ಕೇ ಆದಷ್ಟು ಒಂದೇ ಸರಿ ದುಡ್ಡನ್ನು ವಿಡ್ರಾ ಮಾಡ್ಕೊಳ್ಳಿ.
ಹೆಚ್ಚಾಗಿ ಎಷ್ಟು ಖರ್ಚು ಬೇಕೋ ಅಷ್ಟು. ಯಾಕಂದರೆ ಪ್ರತಿ ಸರಿ ನೀವು ಎಕ್ಸ್ಟ್ರಾ ವಿಡ್ರಾ ಮಾಡಿದಾಗಲೂ 200 ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಡಾಲರ್ಸ್ನ ತಂದರೂ ಕೂಡ ನೀವು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ಲದೆ. ಡಾಲರ್ಸು ಯೂರೋಸು ಎರಡೂ ತರ್ಬೋದು, ಏನೂ ತೊಂದರೆ ಇಲ್ಲ. $1 ಸದ್ಯಕ್ಕೆ ಇವರು 4500 ಅರಿಯರಿ ಕೊಡ್ತಾ ಇದ್ದಾರೆ, €1 5,000 ಅರಿಯರಿ ಕೊಡ್ತಾ ಇದ್ದಾರೆ. ಸೊ ನಮ್ಮ ಬಬಲ್ ಟೀ ರೆಡಿ ಆಗ್ತಾ ಇದೆ. ನನ್ನ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗಿದೆ. ವೆರಿ ಗುಡ್. ಕ್ಯಾನ್ ಯು ಗಿವ್ ಮೀ ಇನ್ ಅ ಕವರ್ ಬಿಕಾಸ್ ಐ ಆಮ್ ನೋ. ಸೊ ನೈಸ್. ಸಿ ಶಿ ಇಸ್ ಪ್ರೊಫೆಷನಲ್. ಥ್ಯಾಂಕ್ ಯು. ಸೊ ಮೇಡಮ್ದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬಂತು. ಈ ಅಂಗಡಿ ಹೆಸರು ಸ್ವೀಟ್ ಟೀ ಅಂದ್ಬಿಟ್ಟು ಅಂತನನ್ನವಿರೋಲಿರೋದು. ಬಂದು ಟ್ರೈ ಮಾಡಿ. ಫೋನ್ ನಂಬರು ಅಡ್ರೆಸ್ಸು ಎಲ್ಲ ಕೊಟ್ಟಿದ್ದೀನಿ. ಸ್ವೀಟ್ ಟೀ ರೈಟ್? ಸೊ ಐ ಆಮ್ ಪ್ರಮೋಟಿಂಗ್ ಯು. ಗಿವ್ ಮೀ ಬ್ಯಾಕ್ ಮೈ ಮನಿ. ಮೈ ಡಿಯರ್, ಪ್ಲೆಜರ್ ಮೀಟಿಂಗ್ ಯು. ಸಿ ಯು ಅಗೇನ್. ಬಾಯ್. ಯಾ ಸೊ ಬಹಳ ಹುಷಾರಾಗಿರಬೇಕು ನೀವು. ಯಾಕಂದರೆ ಮೇಡಮ್ ಹೇಳ್ತಾಯಿದ್ರು ಎನಿ ಟೈಮ್ ಏನು ಬೇಕೋ ಆಗ್ಬೋದು, ಕಿತ್ಕೊಂಡು ಹೋಗ್ಬೋದು ಜನಗಳು ಬಂದಿಲ್ಲಿ ಅಂತ. ಆಮೇಲೆ ತುಂಬ ಭಿಕ್ಷೆ ಬಿಡೋರ ಕಾಟ ಕೂಡ ತುಂಬ ಜಾಸ್ತಿ ಇದೆ ಆಂತನನ್ನವಿರೋಲಿ. ಸೊ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಅಲ್ವಾ. ಆಮೇಲೆ ನೀವು ನಿಮ್ಮ ಟೂರಿಸ್ಟ್ ಆಗಿ ಬಂದಾಗ ಟ್ರಿಪ್ ಮಾಡೋದು ಬಿಟ್ಟು ಅದಕ್ಕೋಸ್ಕರ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಅದೊಂದು ಇರಿಟೇಷನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ನೀವು. ಮೈ ಡಿಯರ್, ವಾಟ್ ಈಸ್ ಯುವರ್ ನೇಮ್? ತ್ರಿಷಾ ರೀ, ಹುಡುಗಿ ಹೆಸರು ತ್ರಿಷಾ ರೀ. ತ್ರಿಷಾ ನಮ್ಮ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್. ಸೊ ಯು ನೋ ದ್ಯಾಟ್ ದರ್ ಇಸ್ ಅ ಗರ್ಲ್ ಕಾಲ್ಡ್ ತ್ರಿಷಾ ಹೂ ಇಸ್ ಅ ವೆರಿ ಫೇಮಸ್ star, movie star. Yeah, because I watch on YouTube like her songs, stuff like that, and I say, oh, that's my name. ತ್ರಿಷಾ. Yeah, Trisha. ನಮ್ಮ ಜೊತೆಗಿದ್ದಾರೆ ತ್ರಿಷಾ, ಮಡಗಾಸ್ಕರ್ ತ್ರಿಷಾ, ತಮಿಳ್ ತ್ರಿಷಾ ಅಲ್ಲ. ಈಗ ನಾನು ಮತ್ತು ತ್ರಿಷಾ ಲೋಕಲ್ ಬಸ್ ಮೂಲಕ ಏರ್ಪೋರ್ಟ್ಗೆ ತಲುಪುವಂತಹ ಪ್ರಯತ್ನ ಮಾಡ್ತೀವಿ. ನಾವು ಬಡ್ಜೆಟ್ ಟ್ರಾವೆಲರ್ ರೀ, ಅಷ್ಟೊಂದು ದುಡ್ಡಿರಲ್ಲ ಟ್ಯಾಕ್ಸಿಗೆ 2,000-3,000 ರೂಪಾಯಿ ಕೊಟ್ಟು ಏರ್ಪೋರ್ಟ್ಗೆ ಹೋಗೋದಕ್ಕೆ. ಬಡ್ಜೆಟ್ ಟ್ರಾವೆಲಿಂಗ್ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿಕೊಂಡು ಮಾಡಬೇಕು. ಅದಕ್ಕೆ ಇವಾಗ ಬಸ್ ತೊಗೊಂಡು ಹೋಗ್ತೀವಿ. ಬಸ್ಸಲ್ಲಿ ಹೋದರೆ ನಿಮಗೆ ಎಷ್ಟಾಗ್ಬೋದು ಗೊತ್ತಾ? 20 ರೂಪಾಯಿ ಆಗುತ್ತೆ ಏರ್ಪೋರ್ಟ್ಗೆ. ಅದೇ ನೀವು ಟ್ಯಾಕ್ಸಿಲಿ ಹೋದರೆ 2,000 ರೂಪಾಯಿ ಆಗುತ್ತೆ. ಸೊ ಆಲ್ವೇಸ್ ಸೇವ್ ಮನಿ. ಯಾಕಂದರೆ ಆ 2,000 ರೂಪಾಯಿನ ನೀವು ಯಾವ್ದಾದ್ರು ಒಳ್ಳೆಯ ವಿಷಯಕ್ಕೆ ಅಥವಾ ಯಾವ್ದಾದ್ರು ಬೇರೆ ಎಂಜಾಯ್ಮೆಂಟ್ಗೆ ಯೂಸ್ ಮಾಡ್ಬೋದು. ಮಡಗಾಸ್ಕರ್ ದೇಶದಲ್ಲಿ ಎಸ್ಪೆಷಲಿ ಕ್ಯಾಪಿಟಲಲ್ಲಿ ಈ ಥರ ರೋಡ್ ನಿಮಗೆ ಕಾಣುತ್ತೆ. ಇದು ಸ್ವಲ್ಪ ಫ್ರೆಂಚ್ ಸ್ಟೈಲ್ ವಾಕಿಂಗ್ ಸ್ಟ್ರೀಟು. ಇದು ರೋಡಾಗಿ ಬಹಳ ಕಷ್ಟ ಗಾಡಿಗಳು ಓಡಾಡೋದು, ಆದರೆ ನಡ್ಕೊಂಡು ಹೋಗೋದಕ್ಕೆ ಭಾರಿ ಚೆನ್ನಾಗಿರುತ್ತೆ. ನೋ, ಡು ಯು ಲೈಕ್ ಗೋಯಿಂಗ್ ಇನ್ ದ ಬಸ್? Yeah, I like to go bus when I go out. I take bus. I think that is safer than any other transport because every people are there with you. Everybody will help you, or you can easily go from one place to another at very, very low cost. Yeah, that's right. Otherwise, it's simply wasting money. Yeah. ಬಟ್ ಅಂತನನ್ನವಿರೋಗೆ ಬಂದಾಗ ಈ ಒಂದು ಟ್ಯಾಕ್ಸೀಸ್ನ ಒಂದು ದಿವಸ ಆದರೂ ಟ್ರೈ ಮಾಡಿ. ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಈ ಟ್ಯಾಕ್ಸಿಯನ್ನು ಟ್ರೈ ಮಾಡಿ. ಸಖತ್ ಮಜಾ ಇರುತ್ತೆ ಈ ಟ್ಯಾಕ್ಸಿಗಳು. ಹೆಂಗಿದೆ ನೋಡಿ ಲೊಕೇಶನ್ನು. ಬೆಟ್ಟದ ಮೇಲೆ ಕಟ್ಟಿರೋ ಸಿಟಿ. ನೀವುಗಳು ಬಂದಾಗ ಈ ಥರ ಮಾರ್ಕೆಟಲ್ಲಿ, ಅನಾಕಲಿ ಮಾರ್ಕೆಟನ್ನ ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಈ ಥರ ಮಾರ್ಕೆಟಲ್ಲಿ ಸಖತ್ತಾಗಿರುತ್ತೆ. ಶಾಪಿಂಗ್ ಮಾಡೋದಕ್ಕೂ ಅಷ್ಟೇ, ಹಾಗೆ ಸುಮ್ಮನೆ ಸುತ್ತಾಡೋದಕ್ಕೂ ಭಾಳ ಚೆನ್ನಾಗಿರುತ್ತೆ. ಲೊಕೇಶನ್ ನೋಡಿ ಸಖತ್ತಾಗಿದೆ ಅಂತ. ಸೊ ಏನು ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಟ್ಯಾಕ್ಸಿಗಳು ಇದೆ, ಬಸ್ ಸ್ಟಾಪ್ ಕೂಡ ಇದೆ. ವೇರ್ ಆರ್ ವಿ ಗೋಯಿಂಗ್? Take a bus. ನೋ, ಟು ದ ವಿಚ್ ಸ್ಟಾಪ್? To Sunset. ಓಕೆ, You don't know. ಐ ಡೋಂಟ್ ನೋ. ಮೇಡಮ್ ಕೂದಲು ನೋಡ್ರಿ ಸಖತ್ತಾಗಿದೆ. ಒರಿಜಿನಲ್ಲು, ವಿಗ್ಗಲ್ಲ ಇದು. ಒಟ್ಟು ಮಡಗಾಸ್ಕರ್ ದೇಶದಲ್ಲಿ ನಾನಿದ್ದಂತಹ ಸಮಯ 29 ದಿವಸಗಳು. ಇವತ್ತು 29ನೇ ದಿವಸ. ಇವತ್ತು ಹೊರಡ್ತಾ ಇದ್ದೀನಿ. ಒಟ್ಟು ನನ್ನ ವೀಸಾ ಇದ್ದಿದ್ದು 30 ದಿವಸಕ್ಕೆ. 30 ದಿವಸಕ್ಕೆ ವೀಸಾ ಕಾಸ್ಟು $35. $35 ಅಂದರೆ
8 3s 24, ಒಂದು 2,800 3,000 ಅಂದ್ಕೊಳ್ಳಿ. ಈ ಥರ ಕಾಸ್ಮೋಸ್ ಮೆಗಾ ಸ್ಟೋರ್ ಅಂತ ಇದೆ. ನಿಮ್ಗೆ ಏನಾದ್ರು ಎಲೆಕ್ಟ್ರಾನಿಕ್ಸ್ ಬೇಕಾದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಯಾಕೆಂದರೆ ನನ್ನ ಹೆಡ್ಫೋನ್ಸ್ ಕಳೆದೋಯ್ತು, ಇಯರ್ಪೋಡ್ಸ್ ಹಾಕೋತೀವಲ್ಲ, ಇಥಿಯೋಪಿಯನ್ ಏರ್ಲೈನ್ಸಲ್ಲಿ ಬರಬೇಕಾದ್ರೆ ಮರ್ತುಬಿಟ್ಟು ಸೀಟ್ ಮೇಲೆ ಇಟ್ಬಿಟ್ಟು ಬಂದುಬಿಟ್ಟೆ. ಸೊ ರಾತ್ರಿ ಎಡಿಟಿಂಗ್ ಮಾಡಬೇಕಾದಾಗ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ನಾನು ಹೆಡ್ಫೋನ್ಸ್ ಯೂಸ್ ಮಾಡಲಿಲ್ಲ ಅಂದರೆ, ಅಥವಾ ಬಸ್ಸಲ್ಲಿ ಇದ್ದಾಗೆಲ್ಲ. ಸೊ ಅದಕ್ಕೇ ಕಾಸ್ಮೋಸ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದೆ. JBLದು 3,500. ನಮ್ಮಷ್ಟು ಚೀಪಾಗಿ ಸಿಗೋಲ್ಲ, ನಮ್ಮಲ್ಲೆಲ್ಲ 2,000 1,500ಗೆ ಸಿಕ್ಬಿಡುತ್ತೆ. ಇಲ್ಲೂ ಸಿಗ್ಬೋದೇನೋ ಬೇರೆ ಕಡೆ, ಬಟ್ ಇದು ಬ್ರ್ಯಾಂಡೆಡ್ ಸ್ಟೋರು. ಸುಮ್ಮನೆ ಯಾವುದೋ ತೊಗೊಂಡು ಹಾಳಾಗೋದಕ್ಕಿಂತ ಕಿವಿ ಬ್ರ್ಯಾಂಡೆಡ್ ಸ್ಟೋರಲ್ಲಿ ತೊಗೊಳ್ಳೋಣ ಅಂತ ಇಲ್ಲಿ ತೊಗೊಂಡೆ. ಹೆಣ್ಮಕ್ಳಿಗೆ ಮಾತ್ರ ಒಳ್ಳೊಳ್ಳೆ ಜ್ಯುವೆಲರಿ ಇದೆ ರೀ, ಸಖತ್ತಾಗಿದೆ. ಶಾಕು ಮಾಡ್ತಿರೋ ಮೇಡಮ್. ಇಲ್ಲಿಯ ಹೆಣ್ಮಕ್ಳು ಯಾವುದೇ ರೀತಿಯ ನಾಚಿಕೆ ಇಲ್ಲದೆ ಬಸ್ಸಲ್ಲಿ ಬರೋಕ್ಕೆ ಹಿಂದೆ ಮುಂದೆ ನೋಡಲ್ಲ. ನಾನು ಹೇಳಿದೆ ಬಸ್ಸಲ್ಲಿ ಹೋಗೋಣವಾ ಅಂತ, ಅದಕ್ಕೆ ಆಯಿತು ನಿಮ್ಮನ್ನು ಡ್ರಾಪ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ರು. ರೋಡಲ್ಲಿ ಹುಷಾರಾಗಿರಬೇಕು, ಈ ಥರ ಗುಂಡಿಗಳಿರುತ್ತೆ ಎಲ್ಲ ಕಡೆನೂ. ಈಗ 67 ಬಸ್ ನಂಬರ್ 67. ಯಾ ಲೆಟ್ಸ್ ಗೋ, ಇದೇ ಬಸ್ಸು. ಬಸ್ ಬಂತು. ಇದೆ ಇರೋ ನನ್ನೇ ಬಿಟ್ಟು ಹೋಗ್ಬಿಡ್ತಾ ಇದ್ದ ಬಸ್ಸು. ಸೊ ಕೊನೆ ಬಾರಿ ಮಡಗಾಸ್ಕರ್ನ ಲೋಕಲ್ ಬಸ್ಸಲ್ಲಿ ಕೂರ್ತಾ ಇದ್ದೀನಿ ನೋಡಿ. ಇವಾಗ ಕೂತ್ಕೋತಾರೆ ಮೇಡಮ್ ಸೀಟಲ್ಲಿ, ಹೆಂಗೆ ಕೂತ್ಕೋತಾರೆ ನೋಡಿ. ಯು ಸಿಟ್. ಸೀಟ್ ಸಿಕ್ತು. How much is the ticket price? It's 600 for one person. So I'm gonna give this. 1,200. Yeah, and they're gonna give me back a change like 4,000. ಇಲ್ಲಿ ನೋಡಿ ನಮ್ಮ ಪಕ್ಕ ಒಬ್ರು ಮೇಡಮ್ ಕೂತಿದ್ದಾರೆ, ಜ್ಯುವೆಲರಿ ಮೇಡಮು. ಕೈಯಲ್ಲಿ ಎಷ್ಟೆಷ್ಟು ದೊಡ್ಡ ರಿಂಗ್ ಹಾಕೊಂಡಿದ್ದಾರೆ ನೋಡ್ರಿ. ಇಲ್ಲಿದೊಂದು, ಇಲ್ಲೊಂದು, ಆಮೇಲೆ ಇಲ್ಲಿ 2. ಅಯ್ಯೋ ಮೇಡಮ್, ಯು ಆರ್ ವೆರಿ ರಿಚ್. ಯು ಆರ್ ವೆರಿ ವೆರಿ ರಿಚ್. ಇವ್ರು ಕೇಳ್ತಾ ಇದ್ದಾರೆ ಯಾಕೆ, ಇವ್ರು ಮೇಡಮ್ ಕೇಳಿದ್ರು ನನ್ನ, ಕೈಗೆ ಯಾಕ್ರಿ ನೀವು ನೇಲ್ ಪಾಲಿಶ್ ಹಾಕೊಂಡಿದ್ದೀರಾ ಅಂತ. ಅದಕ್ಕೆ ನಾನು ಹೇಳಿದೆ ಇದು ನಮ್ಮ ಬಾವುಟ, ಆ ಸಂಕೇತವಾಗಿ ಕೈಗೂ ಹಾಕೊಂಡಿದ್ದೀನಿ ಅಂತ. ಪ್ರತಿ ಸಲ ಯಾರು ಎದ್ದೋಬೇಕು ಅಂದರೆ ಭಾರಿ ಕಷ್ಟ ಈ ಬಸ್ಸಲ್ಲಿ. ಆಹಾ, ಸೇಫ್ ಸೀಟ್. ದಿಸ್ ಇಸ್ ದ ಸೇಫೆಸ್ಟ್ ಸೀಟ್. ಇವ್ರು ಹೇಳ್ತಾ ಇದ್ದಾರೆ ಹುಷಾರಾಗಿರಿ ಫೋನ್ ಬಗ್ಗೆ ಅಂತ. ಅದಕ್ಕೆ ಹೇಳಿದೆ ಯಾರು ಬಂದರೆ ಪಟಾವನ್ನು ಪಂಚ್ ಮಾಡ್ತೀನಿ ಅಂತ. ಲೈಕ್ ದಿಸ್. ಈ ದೇಶದ ಜನ ಯಾಕೆ ಗೊತ್ತಾ ಖುಷಿಯಾಗಿದ್ದಾರೆ ಮ್ಯೂಸಿಕ್ಕಿಂದ. ಎಲ್ಲರೂ ಹಾಡ್ತಾ ಇರ್ತಾರೆ ಯಾವಾಗಲೂ. ಸಿಂಗ್ ಬ್ರೋ, ನೋ ಪ್ರಾಬ್ಲಮ್, ಗುಡ್. ನಗ್ನಗ್ತಾ ಖುಷಿಯಾಗಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ನೋಡಿ. ಇದ್ರ ಮೇಲೆ ಏನೋ ಬರೆದಿದೆ ಸಾರಾ ಬೇ ಅಂದ್ಬಿಟ್ಟು. ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಹೇಳಿದ್ರು ಬ್ಯೂಟಿಫುಲ್ ಅಂತ. ಸೊ ಅದಕ್ಕೆ ಇವರಿಬ್ಬರಿಗೂ ಸಾರಾ ಬೇ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಸೊ ಸಾರಾ ಬೇ ಮೀನ್ಸ್ ಬ್ಯೂಟಿಫುಲ್, ನೈಸ್. ಸೊ ಮೇಡಮ್ ನಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವು ಏನೇನು ತಿಂಡಿ ತಿಂತೀವಿ ನಮ್ಮ ಭಾರತ ದೇಶದಲ್ಲಿ ಅಂತ. ಅದಕ್ಕೆ ನಾವು ಹೇಳ್ತಾ ಇದ್ದೆ ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಇದೆ, ಬಟ್ ನಾವು ನಿಮ್ಮ ಥರನೇ ಜಾಸ್ತಿ ಹೆಚ್ಚಾಗಿ ರೈಸ್ ತಿಂತೀವಿ, ಬಟ್ ನಮ್ಮ ತಿಂಡಿ ಊಟದಲ್ಲಿ ವೆರೈಟಿ ಜಾಸ್ತಿ ಅಂತ. ವಿ ಹ್ಯಾವ್ ಅಟ್ ಲೀಸ್ಟ್ 100 ಟೈಪ್ ಆಫ್ ಬ್ರೇಕ್ಫಾಸ್ಟ್, ಆ್ಯಂಡ್ 500 or 600 ಟೈಪ್ ಆಫ್ ಲಂಚ್, ಡಿಫ್ರೆಂಟ್ ಫುಡ್. ಡೆಸರ್ಟ್ಸ್, around 1,000 ಡೆಸರ್ಟ್ಸ್. Like that. He's also laughing. It's too much. Yeah. The variety in Indian food is too much. Tell her that.
ಈ ವಿಷಯ ಗೊತ್ತಿಲ್ಲ ನೋಡಿ, ಇಂಡಿಯಾ ಮತ್ತು ಪಾಕಿಸ್ತಾನದಿಂದ ಕೂಡ ರೈಸ್ ಅಕ್ಕಿಯನ್ನು ಇಂಪೋರ್ಟ್ ಮಾಡ್ಕೋತಾರಂತೆ ಈ ದೇಶಕ್ಕೆ. ಇವರೇ ಇಷ್ಟೊಂದು ಬೆಳೀತಾರೆ, ಆದರೂ ಯಾಕೆ ಇಂಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ನೋಡಿ ಪೋಸ್ಟ್ರಲ್ಲಿ ಹುಡುಗಿನ, ಅವಳ ಕೂದಲು ನೋಡಿ, ಇವಳ ಕೂದಲು ನೋಡಿ, ಸೇಮ್ ಟು ಸೇಮ್ ಸೇಮ್. ಇಲ್ಲಿ ನೋಡಿ, ಮತ್ತು ಅಲ್ಲಿ ನೋಡಿ, ಅಲ್ಲಿ. Yeah, sweet. That means sweet. ಓ ಮೈ ಗಾಡ್, ಇವ್ರ ಹೆಸರೇನು ಗೊತ್ತಾ? ಮಾಮಿ. Mommy. ಮಾಮಿ ಬಾಯ್. ಟ್ರಾಫಿಕ್ ತುಂಬ ಜಾಸ್ತಿ ಇದೆ, ನಡ್ಕೊಂಡು ಹೋಗ್ಬಿಡ್ತೀವಿ. ಬಾಯ್ ಬ್ರೋ. ಬಾಯ್, ಗುಡ್ ಬಾಯ್ ಬ್ರೋ ಫ್ರೆಂಡ್. ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ಫೋನನ್ನು ಹುಷಾರಾಗಿ ಇಟ್ಕೊಳ್ಳಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಯಾರು ಬೇಕೋ ಎನಿ ಟೈಮ್ ಬೇಕು ಕಿತ್ಕೊಂಡು ಹೋಗ್ಬೋದು ಅಂತ. ಈ ಟ್ರಾಫಿಕ್ಕಲ್ಲಿ ಈ ಥರ ಗಾಡಿಗಳ ಮಧ್ಯ ಹೋಗೋಕ್ಕೆ ಚಾನ್ಸೇ ಇಲ್ಲ, ನಡ್ಕೊಂಡು ಹೋಗೋದೇ ಬೆಟ್ರು. ಟ್ರಾಫಿಕ್ ಜಾಮ್ ಹೆಂಗಿದೆ ನೋಡ್ರಿ, ಯಪ್ಪ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಗುಡ್ ಡಿಸಿಷನ್ ಟು ಗೋ ವಾಕ್. ಕೋಳಿ 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 ಬಿರಿಯಾನಿ ಕೋಳಿ. ಬಾತುಕೋಳಿ. ಇದು ನಾನು ಏರ್ಪೋರ್ಟ್ಗೆ ಹೋಗೋದಕ್ಕೆ ಪಡ್ತಾ ಇರೋಂಥ ಹರಸಾಹಸ. ಫ್ಲೈಟು ಮಿಸ್ ಆಗೋ ಚಾನ್ಸಸ್ ಇದೆ ರೀ. ಅಯ್ಯೋ, ಟೈಮ್ ಆಗೋಯ್ತು.